ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ನವೆಂಬರ್ 18. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 323ನೆಯ ಪುಟ. ಶೀರ್ಷಿಕೆ: ದೇವರು ತನ್ನ ಒಳ್ಳೆಯ ಅಪೇಕ್ಷೆಯನ್ನು ಕಾರ್ಯಗತಗೊಳಿಸಲು ನಮ್ಮಲ್ಲಿ ಕೆಲಸ ಮಾಡುತ್ತಾನೆ. ಈ ದಿನದ ಸತ್ಯವೇದದ ವಾಕ್ಯ: ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ಯಾವಾಗಲೂ ವಿಧೇಯರಾದಂತೆ ಈಗಲೂ ವಿಧೇಯರಾಗಿ, ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಭಯದಿಂದ ನಡುಗುತ್ತಾ ನಿಮ್ಮ ಸ್ವಂತ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ತನ್ನ ಸುಚಿತ್ತದ ಪ್ರಕಾರ ನಿಮ್ಮಲ್ಲಿ ಉದ್ದೇಶವನ್ನೂ ಕಾರ್ಯವನ್ನು ಸಾಧಿಸುವಾತನು ದೇವರೇ. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನಗಳು. ಚಿಕ್ಕ ಮಕ್ಕಳು ಮತ್ತು ಅವರ ತಂದೆ ತಾಯಿಯೊಂದಿಗಿನ ಸಂಬಂಧವು ಹೇಗೋ ಹಾಗೆಯೇ ದೇವರೊಂದಿಗಿನ ನಮ್ಮ ಸಂಬಂಧವೂ ಇದೆ. ಪ್ರೀತಿಯುಳ್ಳ ತಂದೆ ತಾಯಿ ತಮ್ಮ ಮಕ್ಕಳನ್ನು ನೋಡುವಂತೆಯೇ ಗಮನಿಸುವಂತೆಯೇ ಪರಲೋಕದ ದೇವರು ತನ್ನ ಜನರನ್ನು, ತನ್ನ ಸಭೆಯನ್ನು ಗಮನಿಸುತ್ತಲೇ ಇರುತ್ತಾನೆ. ಮತ್ತು ನಾವು ಚಿಕ್ಕ ಮಕ್ಕಳ ಹಾಗೆ ಎಷ್ಟು ಮೂರ್ಖರಾಗಿದ್ದೇವೆ ಅಲ್ಲವೇ? ಯಾಕೆಂದರೆ ನಾವು ಕ್ರಿಸ್ತನ ಹೆಜ್ಜೆಗಳನ್ನು ಹಿಂಬಾಲಿಸಲು ಮನಸ್ಸು ಮಾಡಿದಾಗ ದೇವರು ನಮಗೆ ಕಲಿಸಿಕೊಡಬೇಕೆಂದಿರುವುದನ್ನು ನಿಜವಾಗಲೂ ತಿಳಿದುಕೊಳ್ಳಲು ಇನ್ನೂ ಆರಂಭಿಸದೇ ಇದ್ದರೂ ನಮಗೆ ಎಲ್ಲವೂ ತಿಳಿದಿದೆ ಎಂದು ಭಾವಿಸುವ ಕಾರಣ ನಾವು ಮೂರ್ಖರಾಗಿದ್ದೇವೆ. ನಾವು ನಮ್ಮ ಸ್ವನೀತಿ ಎಂಬ ಸ್ಥಾನದಿಂದ ಕೆಳಗೆ ಇಳಿದು ಚಿಕ್ಕ ಮಕ್ಕಳಿನ ಹಾಗೆ ದೇವರ ಕೆಲಸವನ್ನು ಮಾಡಲು ಮನಸ್ಸು ಮಾಡುತ್ತೇವೆಯೋ? ನಾವು ಆತನಿಂದ ಕಲಿತುಕೊಳ್ಳಲು, ಆತನಿಂದ ನಡೆಸಲ್ಪಡಲು ಸಿದ್ಧರಿದ್ದೇವೆಯೋ? ತೂರಾಡುವ, ಬೀಳುವಂತಿರುವ ಹೆಜ್ಜೆಗಳಿಂದ ನಾವು ಈಗ ನಡೆಯಲು ಪ್ರಾರಂಭಿಸಿದ್ದೇವೆ. ಕಾಲಾನಂತರದಲ್ಲಿ ನಾವು ದೃಢವಾದ ಹೆಜ್ಜೆಗಳನ್ನು ಇಡಲು ಕಲಿಯಬಹುದು. ಆದರೆ ಈಗ ನಾವು ಯಾವ ಕ್ಷಣದಲ್ಲಾದರೂ ಎಡವಿ ಬೀಳಲು ಯೋಗ್ಯರಾಗಿದ್ದೇವೆ. ಅಸಹಾಯಕ ಮಕ್ಕಳಂತೆ ಉನ್ನತರಾದವರಿಂದ ಕೆಳಮಟ್ಟದವರೆಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆತ್ಮೀಕವಾದ ದೌರ್ಬಲ್ಯಗಳು ಮತ್ತು ತೊಂದರೆಗಳು ಇವೆ. ಮತ್ತು ಆ ಅನುಭವವಿಲ್ಲದ ಅಸಹಾಯಕ ಮಕ್ಕಳು ಒಬ್ಬರ ಮೇಲೆ ಒಬ್ಬರು ಅವಲಂಬಿಸಲು ಸಾಧ್ಯವಿಲ್ಲ. ಆದರೆ ಅವರು ತಮ್ಮ ಹೆತ್ತವರ ಮೇಲೆ ಅವಲಂಬಿತರಾಗಬೇಕು. ಆದುದರಿಂದ ನಮ್ಮ ಅಸಹಾಯಕ ಆತ್ಮಗಳನ್ನು ಯಾವುದೇ ಮಾನವನ ಮೇಲೆ ನೇತು ಹಾಕದೆ ರಕ್ಷಿಸಲು ಶಕ್ತನಾಗಿರುವವನನ್ನು ಆತುಕೊಂಡು ನಡೆಯುವುದನ್ನು ನಾವು ಕಲಿಯಬೇಕು. ದೇವರ ಭಯಭಕ್ತಿಯಲ್ಲಿ ನಾವು ನಡೆಯಬೇಕು. ಆತನೆದುರಿಗೆ ನಡುಗುತ್ತಾ ನಡೆಯಬೇಕು ಎಂದು ದೇವರು ನಮಗೆ ಕರೆ ಕೊಡುತ್ತಾನೆ. ಭಯದಿಂದ ನಡುಗುತ್ತಾ ನಿಮ್ಮ ಸ್ವಂತ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂದು ಆತನು ಹೇಳುತ್ತಾನೆ. ಕ್ರಿಸ್ತನ ಮಾರ್ಗದಲ್ಲಿ ಸರ್ವಶಕ್ತನ ಕರಗಳನ್ನು ಹಿಡಿದುಕೊಂಡು ನಾವು ಎಲ್ಲಿಯವರೆಗೆ ಕೆಲಸ ಮಾಡುತ್ತೇವೆಯೋ ಅಲ್ಲಿಯವರೆಗೆ ನಾವು ಸುರಕ್ಷಿತರಾಗಿರುತ್ತೇವೆ. ಆದರೆ ಆತನ ಕರದಿಂದ ಹಿಡಿತವನ್ನು ಸ್ವಲ್ಪ ಸಡಿಲಗೊಳಿಸಿದ ಮರುಕ್ಷಣವೇ ಮತ್ತು ಮಾನವನ ಮೇಲೆ ಅವಲಂಬಿಸಿದ ಮರುಕ್ಷಣವೇ ನಾವು ಹೆಚ್ಚಿನ ಅಪಾಯದಲ್ಲಿರುತ್ತೇವೆ. ನಾವು ಹಿಂದೆಂದೂ ತಲುಪಿರದ ಉನ್ನತ ಮಟ್ಟವನ್ನು ಈ ದಿನವೇ ತಲುಪಬೇಕೆಂದು ದೇವರು ಬಯಸುತ್ತಾನೆ. ದಿನದಿಂದ ದಿನಕ್ಕೆ ನಾವು ಮೇಲಿನ ಕಡೆಗೆ, ಹೌದು, ಯಾವಾಗಲೂ ಮೇಲಿನವುಗಳ ಕಡೆಗೆ ಅಭಿವೃದ್ಧಿಯಾಗಬೇಕು. ಹೌದು, ನಿಮ್ಮ ಬಗ್ಗೆ ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಎಂಬ ಮಾತು ಬರುತ್ತದೋ ಅಲ್ಲಿಯವರೆಗೂ ಮೇಲಿನವುಗಳ ಕಡೆಗೆ ದೃಷ್ಟಿಯಿಟ್ಟು ಅಭಿವೃದ್ಧಿ ಹೊಂದಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.